ಮೇ 8 ಶ್ವೇತ ಪದ್ಮಾಷ್ಟಮಿಯನ್ನು ಆಚರಿಸುವ ದಿನ. ನಮ್ಮ ಲಾಡ್ಜಲ್ಲೇ ಅಂದ್ಕೋಬೇಡಿ, ಪ್ರಪಂಚಾದ್ಯಂತ ಅಂದರೆ ನಮ್ಮ ಇಂಡಿಯಾ ಬೇರೆ ಬೇರೆ ಎಲ್ಲೆಲ್ಲಿ 52 ರಾಷ್ಟ್ರಗಳಲ್ಲಿದೆಯೋ ಎಲ್ಲ ರಾಷ್ಟ್ರಗಳಲ್ಲಿಯೂ ಎಲ್ಲ ಲಾಡ್ಜ್ಗಳಲ್ಲಿಯೂ ಮೇ 8 ಶ್ವೇತ ಪದ್ಮಾಷ್ಟಮಿಯನ್ನು ಬಹಳ ಭಕ್ತಿ ಶ್ರದ್ಧೆಯಿಂದ ಆಚರಿಸ್ತಾ ಇದ್ದಾರೆ. ಯಾಕೆ ನಾವು ಆಚರಿಸ್ತೀವಿ ಅನ್ನೋದು ಗೊತ್ತಾಯ್ತಲ್ಲ, ಫೋಟೋ ಇದೆ ಅಲ್ವಾ. ಅವ್ರು ಯಾರು? ಮೇಡಮ್ ಬ್ಲಾವರ್ಸ್ಕಿ ಅವರು ಥಿಯಾಸಫಿಕಲ್ ಸೊಸೈಟಿಯ ಸ್ಥಾಪನಾಧ್ವೈರಲ್ಲಿ ಅವರು ಒಬ್ಬರು. ಥಿಯಾಸಫಿಕಲ್ ಸೊಸೈಟಿನ ಸ್ಥಾಪನೆ ಮಾಡಿದ್ಯಾರು ಅಂದರೆ ನಾವು ಹೇಳ್ಬಿಡ್ತೀವಿ, ಕರ್ನಲ್ ಆಲ್ಕಾಟ್ರು ಮತ್ತು ಮೇಡಮ್ ಬ್ಲಾವರ್ಸ್ಕಿ. ಅವರ ಸ್ಥಾಪನಾಧ್ವೈರಲ್ಲಿ ಇವರು ಒಬ್ಬರು. ಇವರು ಮುಖ್ಯವಾಗಿ ಇಲ್ಲಿ ತೆಗೆದುಕೊಂಡಿರೋದು, ಮೇಡಮ್ ಬ್ಲಾವರ್ಸ್ಕಿಯವರು ತಮ್ಮ ತಮ್ಮ ಸ್ಥೂಲ ಶರೀರವನ್ನು ಬಿಟ್ಟ ದಿನ. ತಮ್ಮ ಸ್ಥೂಲ ಶರೀರವನ್ನು ಬಿಟ್ಟಿದ್ದು ಮೇ 8. ಯಾವ ಇಸ್ವಿ? 1891. ನೋಡ್ರಿ ಎಷ್ಟು ವರ್ಷ ಆಯಿತು. 133. ಈ ಕಡೆ 9, ಆ ಕಡೆ 25. 9 ಅಂದರೆ 134 ವರ್ಷಗಳು ಸಂದಿದ್ದಾವೆ. ಈ ದಿನ ನಾವೇನು ಮಾಡಬೇಕು? ಈ ದಿನ ಆಚರಿಸ್ತೀವಲ್ಲ, ಅವ್ರ ಫೋಟೋ ಇಟ್ಟು ಪೂಜೆ ಮಾಡೋದಾ? ಏನು ಮಾಡಬೇಕು ಅನ್ನೋದನ್ನು ಅವರು ನಮಗೇನು ಕೊಟ್ಟಿದ್ದಾರೆ, ಅವ್ರು ಏನು ಜ್ಞಾನ ಕೊಟ್ಟಿದ್ದಾರೆ, ಆ ಕೊಟ್ಟಂಥ ಬೋಧನೆಗಳನ್ನು, ಕೃತಿಗಳನ್ನು ನಾವು ಜ್ಞಾಪಿಸ್ಕೊಂಡು ಹೊಸ ಸದಸ್ಯರಿಗೆ ಸೇರಿರ್ತಾರೆ. ಏನು ಥಿಯಾಸಫಿಕಲ್ ಸೊಸೈಟಿ ಅನ್ನೋದು ಏನದು ಅವ್ರಿಗೂ ನೆನಪು ಮಾಡಿ ಅದನ್ನು ಪರಿಚಯ ಮಾಡಿಸೋದು ನಮ್ಮ ಎಲ್ಲರ ಜವಾಬ್ದಾರಿ. ಅವರನ್ನು ನೆನೆಸ್ಕೊಳ್ಳೋದು, ಹೊಸಬರಿಗೆ ತಿಳಿಸೋದು, ಅವ್ರು ಕೊಟ್ಟ ಅಧ್ಯಾತ್ಮ ಜ್ಞಾನವನ್ನು ನಾವು ಸ್ಮರಿಸಿ ನಡೆಯೋದು ನಮ್ಮ ಕರ್ತವ್ಯ. ಇದನ್ನು ನಾನು ಆಗಲೇ ಹೇಳಿದ ಹಾಗೆ ಈ ದಿನದಂದು ಮೇ 8, 1892 ಮೊದಲನೆಯ ಪುಣ್ಯತಿಥಿ ಮಾಡೋ ದಿನ ಅವರು ಘೋಷಣೆ ಮಾಡ್ತಾರೆ. ಇದನ್ನು ಎಲ್ಲ ಲಾಡ್ಜ್ನವರು ಕೂಡ ಶ್ವೇತ ಪದ್ಮಾಷ್ಟಮಿಯಿಂದ ಆಚರಿಸಬೇಕು ಒಂದು ಘೋಷಣೆ ಆಗಿದೆ. ಯಾರು? ಆಗಿನ ಅಂತಾರಾಷ್ಟ್ರೀಯ ಸ್ಥಾಪನಾ ಅಧ್ಯಕ್ಷರಾಗಿದ್ದಂಥ ಕರ್ನಲ್ ಆಲ್ಕಾಟ್ರು. ಈಗ ಮಾಡಿ ಅಂತ ಹೇಳ್ತೀವಿ. ಏನು ದೀಪ ಹಚ್ಚೋದು, ಹೂ ಮುಡಿಸೋದಾ? ಅಲ್ಲ. ಇವ್ರಿಗೆ ನಾವು ಯಾಕೆ ನೆನೆಸ್ಕೊಳ್ಬೇಕು? ಏನು ಮಾಡಿದ್ದಾರೆ ಇವರು? ಸೊಸೈಟಿಗೆ ಅವ್ರಿಗೇನು ಸಂಬಂಧ? ನಾವು ಗೊತ್ತಿದೆ, ಸುಮಾರು ಕೇಳಿದ್ವಿ. ಸ್ಥಾಪಕರಲ್ಲಿ ಅವರು ಒಬ್ಬರು. ಇನ್ನು ಮೇಲ್ಮಟ್ಟದಲ್ಲಿ ಅವರು ಬಾಹ್ಯಾಧಿಕಾರಿಗಳಾಗಿದ್ದರು. ಇವನ್ನೆಲ್ಲ ಹೇಳ್ತೀವಿ. ಥಿಯಾಸಫಿಕಲ್ ಸೊಸೈಟಿಯನ್ನು ಜಗತ್ತಿಗೆ ಕೊಡುವಂತೆ ಪ್ರೇರೇಪಣೆ ಮಾಡಿದ್ದು ಜೀವನ್ಮುಕ್ತ ಮಹಾತ್ಮರು. ನೀನು ಈ ಜಗತ್ತಿಗೆ ಎಲ್ಲರನ್ನೂ ಆಕರ್ಷಿಸುವ ಸೋದರತ್ವವನ್ನು ಬೆಳೆಸ್ತಕ್ಕಂಥ ಒಂದು ಸಂಘವನ್ನು ನೀನು ಕಟ್ಟಬೇಕು ಅಂತ ಪ್ರೇರಣೆ ಕೊಟ್ಟಿದ್ದು ಜೀವನ್ಮುಕ್ತ ಮಹಾತ್ಮರು. ಅವರ ಪ್ರೇರಣೆ ಮೇಲೆ ಮೇಡಮ್ ಬ್ಲಾವರ್ಸ್ಕಿ ಮತ್ತು ಅವರನ್ನ ಜೊತೆಗೆ ನಿನಗೊಬ್ಬರು ಸಹಾಯರು ಸಿಗ್ತಾರೆ, ಅಮೆರಿಕಾಗೆ ಹೋಗು ಅಂತ ಹೇಳಿ ಕಳಿಸಿ ಕರ್ನಲ್ ಆಲ್ಕಾಟ್ರ ಜೊತೆಗೂಡಿ ಅವರು ನ್ಯೂಯಾರ್ಕ್ನಲ್ಲಿ 1875 ನವೆಂಬರ್ 17 ಥಿಯಾಸಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ರು. ಸ್ಥಾಪನೆ ಮಾಡೋದಕ್ಕೆ ಅದಕ್ಕೆ ಯಾಕೆ ಮಾಡಿದ್ರು? ಅವರು ಗುರುಗಳು ಹೇಳಿದ್ರು, ಮಾಡಿದ್ರ? ಪ್ರಪಂಚದ ಪರಿಸ್ಥಿತಿ ಏನಾಗಿತ್ತು? ಸ್ಥಾಪನೆ ಮಾಡೋದಕ್ಕೆ ಒಂದು ಕಾರಣ ಇರಬೇಕಲ್ವ. ಅಂದರೆ ಜಗತ್ತಿನಲ್ಲಿ, ಅಂದರೆ ಯುರೋಪ್ ಕಂಟ್ರಿಗಳಲ್ಲಿ ಆಗ ನಾಗರಿಕತೆ ತುಂಬ ಬೆಳೆದಿತ್ತು. ಜೊತೆಗೆ ವೈಜ್ಞಾನಿಕವಾಗಿ ಬೆಳೆದಿದ್ರು, ವಿಜ್ಞಾನವಾಗಿ, ಮೆಟೀರಿಯಲಿಸ್ಟಿಕ್ ಅಂತ ಹೇಳ್ತೀವಿ, ಭೌತಿಕವಾದಿಗಳು. ಯಾವಾಗ ವಿಜ್ಞಾನ ಅಂದರೆ ನಾನೇನು ಎಕ್ಸ್ಪರಿಮೆಂಟ್ ಮಾಡ್ತೀನೋ ಕಣ್ಣಿಗೆ ಕಾಣಿದ್ರೆ ನಾನು ನಂಬ್ತೀನಿ, ಇಲ್ಲ ಅಂದರೆ ಇಲ್ಲ, ಅದನ್ನು ಭೌತಿಕವಾದಿಗಳು ಅಂತ ಹೇಳ್ತಕ್ಕಂಥದ್ದು. ವಿಜ್ಞಾನದ ಕಡೆ ಯಾರು ಹೋದರೂ ಆಗ ಯುರೋಪ್ ಕಂಟ್ರಿಗಳಲ್ಲಿ ನಾವು ಕಣ್ಣಿಗೆ ಕಾಣೋದನ್ನು, ಎಕ್ಸ್ಪರಿಮೆಂಟ್ ಮಾಡಿರೋದನ್ನು ನಂಬ್ತೀವಿ, ಕಾಣದೇ ಇರೋದನ್ನು ನಂಬಲ್ಲ. ಇಲ್ಲ ಅಂತ ಹೇಳಲ್ಲ, ನಾವು ನಂಬಲ್ಲ ಅಷ್ಟೇ ಅನ್ನೋದು ಒಂದು.
ಅಲೆ ಪ್ರಾರಂಭವಾಗಿತ್ತು. ಇನ್ನೊಂದು ಅಲೆ ಏನಾಗಿತ್ತು ಅಂತಂದರೆ ಮೂಢನಂಬಿಕೆಗಳು. ಯಾವ ವಿಚಾರನೂ ಮಾಡಲ್ಲ, ದೊಡ್ಡವ್ರು ಏನು ಹೇಳಿದ್ರು, ಚರ್ಚ್ಗಳಲ್ಲಿ ಏನು ಹೇಳ್ತಾರೋ ಅದನ್ನು ಕುರುಡಾಗಿ ಮೂಢನಂಬಿಕೆಯಿಂದ ನಂಬತಕ್ಕಂಥ ಜನ. ಎರಡೂ ಡೇಂಜರೇ. ವಿಚಾರಶೀಲತೆಯಿಂದ ನಾವು ಅಧ್ಯಾತ್ಮದಲ್ಲಿ ಪ್ರಗತಿ ಹೊಂದ್ಬೋದೇ ವಿನಃ ನಾನು ವಿಜ್ಞಾನ ನನ್ನ ಕಂಡ್ರೆ ನಾನು ನಂಬ್ತೀನಿ, ಇಲ್ಲ ಅಂದರೆ ಇಲ್ಲ ದೊಡ್ಡವ್ರು ಹೇಳಿದ್ದಾರೆ ಅದನ್ನು ಪರೀಕ್ಷೆ ಮಾಡಲ್ಲ, ಸುಮ್ಮನೆ ನಂಬ್ತೀನಿ. ಇವೆರಡೂ ಕೂಡ ಜನರನ್ನು ಅಧೋಗತಿಗೆ ಕರ್ಕೊಂಡು ಹೋಗುತ್ತೆ ಅಂತಂದ್ಬಿಟ್ಟು ಮಹಾತ್ಮರಿಬ್ಬರು ಇವರಿಗೆ ಪ್ರೇರಣೆ ಕೊಡ್ತಾರೆ. ನೀವು ಥಿಯಾಸಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿ. ಜನತೆ ಅಂಧಕಾರದಲ್ಲಿದ್ದಾರೆ, ಅಜ್ಞಾನದಲ್ಲಿದ್ದಾರೆ, ಇವರನ್ನು ಈಗ ಬೆಳಕಿನ ಕಡೆ ಕರ್ಕೊಂಬರೋದಕ್ಕೆ ಥಿಯಾಸಿಕಲ್ ಸೊಸೈಟಿ ಅಂತಕ್ಕಂಥ ಒಂದು ಸಂಘವನ್ನು ನೀವು ಕಟ್ಟಿದ್ರೆ ಅದ್ರ ಮುಖಾಂತರ ಜನರ ಉದ್ಧಾರ ಮಾಡಲಿಕ್ಕಾಗತ್ತೆ ಅಂತ ಪ್ರೇರಣೆ ಕೊಡ್ತಾರೆ. ಆಗ ಅವರು ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿದ್ಮೇಲೆ ಇವರು ಏನಾಯಿತು, ಆಲ್ಕಾಟ್ರ್ ಹೇಳ್ತಾರೆ, ಇದರಲ್ಲಿ ಯಾವುದೋ ವಿಜ್ಞಾನ ನಮಗೆ ಹೇಳಕ್ಕೆ ಬರಲ್ವೋ ಅದು ಸ್ವಲ್ಪನೇ ಹೇಳುತ್ತೆ, ಲಿಮಿಟೇಷನ್ ಕಂಡೀಷನ್ ಇರುತ್ತೆ. ಎಕ್ಸ್ಪರಿಮೆಂಟ್ ಮಾಡ್ತೀವಿ, ಅದನ್ನು ಮೈಕ್ರೋಸ್ಕೋಪೋ ಟೆಲಿಸ್ಕೋಪೋ ಏನಿರುತ್ತೋ ಅಷ್ಟಕ್ಕೆ ಮಾತ್ರ ಅಳತೆಯಲ್ಲಿ ನಾವು ಸತ್ಯವನ್ನು ನೋಡ್ಬೋದು. ಅದರ ಆಚೆ ಸೂಕ್ಷ್ಮ ಲೋಕಗಳ ವಿಚಾರ, ಸತ್ತೋದ ನಂತರ ನಾನೇನಾಗ್ತೀನಿ, ಈ ವಿಚಾರ ಯಾವುದೇ ಹೇಳಲಿಕ್ಕೆ ಬರಲಿಲ್ಲ. ಆದರೆ ಕರ್ನಲ್ ಆಲ್ಕಾಟ್ರ್ ಹೇಳ್ತಾರೆ, ಯಾವುದು ಭೌತಿಕವಾದಕ್ಕೆ ನಿಲುಕದೇ ಇದೆಯೋ ಆ ಸತ್ಯವನ್ನು ಥಿಯಾಸಿಕಲ್ ಸೊಸೈಟಿ ಜಗತ್ತು ಕೊಡ್ತು. ಅದು ಬಹಳ ಮುಖ್ಯವಾದ್ದು. ಎಲ್ಲ ವಿಜ್ಞಾನದಲ್ಲೇ ಹೇಳೋಕ್ಕಾಗಲ್ಲ, ಎಲ್ಲನೂ ಎಲ್ರಿಗೂ ಎಕ್ಸ್ಪರಿಮೆಂಟ್ ತೋರ್ಸೋಕ್ಕಾಗಲ್ಲ. ಆದರೆ ಅಧ್ಯಾತ್ಮ ಜ್ಞಾನಿಗಳು, ಸಾಧಕರು ಏನೇನು ಇದೆಯೋ, ನಾವು ಸತ್ತ ನಂತರ ಏನಾಗ್ತೀವಿ, ಸೂಕ್ಷ್ಮ ಲೋಕಗಳು ಏನಾಗಿದೆ, ಕರ್ಮ ನಿಯಮ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ನನ್ನ ಬೆಳವಣಿಗೆ ಹೇಗಾಗುತ್ತೆ ಅನ್ನೋ ವಿಚಾರವನ್ನೆಲ್ಲನೂ ಅವರು ಥಿಯಾಸಿಕಲ್ ಸೊಸೈಟಿ, ಉನ್ನತ ಆಧ್ಯಾತ್ಮಿಕ ಯೋಚನೆಗಳು ಒಂದು ನಮಗೆ ದಾರಿ ತೋರ್ಸೋಕ್ಕಾಗತ್ತೆ. ಅದನ್ನೇ ಥಿಯಾಸಿಕಲ್ ಮೂಮೆಂಟ್ ಅಂತ ಹೇಳ್ತಾರೆ. ಕರ್ನಲ್ ಆಲ್ಕಾಟ್ರು ಅದನ್ನು ಹೇಳಿದ್ದು. ಅಂದರೆ ಎಲ್ಲಿ ವಿಜ್ಞಾನಕ್ಕೆ ತೋರ್ಸೋಕ್ಕಾಗಲ್ವೋ ಸ್ಟಾಪ್ ಆಯಿತು, ಮುಂದಿದ್ದು ಆಧ್ಯಾತ್ಮಿಕ ನಮಗೆ ದಾರಿ ತೋರಿಸುತ್ತೆ. ಇದನ್ನೇ ಮೇಡಮ್ ಬ್ಲಾವರ್ಸ್ಕಿ ಅವರು ಹೇಳ್ತಾರೆ. ಗುಪ್ತ ಸಿದ್ಧಾಂತ ಅವರಲ್ಲಿ ಇದನ್ನು ಆಲ್ಕಾಟ್ರು ಹೇಳಿದರು, ಮೇಡಮ್ ಬ್ಲಾವರ್ಸ್ಕಿ ಹೇಳಿದರು. ಇವ್ರಿಗೊಂದು ಜ್ಞಾನ ಇತ್ತು. ಯಾವುದು? ಕಣ್ಣಿಗೆ ಕಾಣದೇ ಇರೋದನ್ನು ನಮಗೆ ಕಾಣದೇ ಇರೋ ವಿಚಾರವನ್ನು ಗುಪ್ತ ಸಿದ್ಧಾಂತ ಅಂತ ಹೇಳ್ತೀವಿ. ಪ್ರಾಕ್ಟಿಕಲ್ ಅಕಲ್ಟಿಸಮ್ ಅಂತ ಹೇಳ್ತೀವಲ್ಲ, ಅದನ್ನು ಅನುಭವದ ಪಡ್ಕೊಂಡು ಆಧ್ಯಾತ್ಮ ಜ್ಞಾನವನ್ನು ಜಗತ್ತಿಗೆ ಕೊಡುವಷ್ಟು ಶಕ್ತಿ ಅವ್ರಿಗಿತ್ತು. ನಮಗೆ ಕಾಣದೇ ಇರೋದು ಹೇಳಕ್ಕೆ ಬರಲ್ಲ, ಅವ್ರಿಗೆ ಕಾಣದೇ ಇರೋದು ಹೇಳೋವಂಥ ಅದ್ಭುತ ಶಕ್ತಿ ಅವರಲ್ಲಿ ಇದ್ದಿದ್ದರಿಂದ, ಅಖಂಡವಾದ ಅಧ್ಯಾತ್ಮ ಜ್ಞಾನ ಸಾಗರವೇ ಅವರಲ್ಲಿ ಇರೋದರಿಂದ ಅವರಿಂದ ಹೊಸ ಮೂಮೆಂಟ್, ಚಳುವಳಿ, ಥಿಯಾಸಿಕಲ್ ಮೂಮೆಂಟು ಪ್ರಾರಂಭವಾಯಿತು ಥಿಯಾಸಿಕಲ್ ಸೊಸೈಟಿಯಿಂದ. ಇವ್ರದ್ದು ಇಂಥ ಅದ್ಭುತವಾದಂಥ ವ್ಯಕ್ತಿತ್ವ ಯಾರ್ದು? ಮೇಡಮ್ ಬ್ಲಾವರ್ಸ್ಕಿ. ಆಕೆಯಲ್ಲಿ ಏನಾದರೂ ಹಿಡ್ಕೊಂಡ್ರೆ ಸಾಸೋರ್ಗೂ ಬಿಡ್ತಾ ಇರಲಿಲ್ಲ. ಅದಕ್ಕೆ ಹೇಳ್ತಾರೆ ಗ್ರೇಟ್ ಐರನ್ ವಿಲ್ ಅಂತ ಹೇಳ್ತಾರೆ. ಇಚ್ಛಾಶಕ್ತಿ ಎಷ್ಟು ಪ್ರಬಲವಾಗಿದೆ ಅಂದರೆ ಯಾರೂ ಬಗ್ಸಕ್ಕಾಗದೇ ಇರತಕ್ಕಂಥ ಪ್ರಬಲವಾದ ಕಬ್ಬಿಣದಂಥ ಇಚ್ಛಾಶಕ್ತಿ ಅವರಲ್ಲಿತ್ತು. ಜೊತೆಗೆ ಮಹಾತ್ಮರಿಗೆ ಪೂರ್ಣ ಅರ್ಪಿಸ್ಕೊಳ್ತಕ್ಕಂಥ ನಿಸ್ವಾರ್ಥಯುತ ಪವಿತ್ರವಾದಂಥ ಅರ್ಪಣಾ ಮನೋಭಾವನೆ ಅವರಲ್ಲಿತ್ತು. ಅದೊಂದು ಬಹಳ ಮುಖ್ಯವಾದ್ದು. ತನಗಾಗಿ ಏನು ಮಾಡ್ತಾ ಇರಲಿಲ್ಲ. ಗುರುಗಳು ಇಂಥ ಕೆಲಸ ನೀನು ಮಾಡಮ್ಮ ಅಂತ ಅವರು ಒಂದು ಕಡೆ ಹೈಡನ್ ಪಾರ್ಕಲ್ಲಿ ಕಾಣಿಸಿದ ತಕ್ಷಣ ಅವ್ರಿಗೆ ಶರಣಾಗಿಬಿಟ್ಟು ಮಠ ಮದುವೆ ಆದ ತಕ್ಷಣ ಮನೆ ಬಿಟ್ಟು ಬಂದಿರ್ತಾರೆ. ಎಲ್ಲ ತಿರುಗಾಡಿ ಒಂದು ಜಗತ್ತಿಗೆ ಒಂದು ಜ್ಞಾನವನ್ನು ಕೊಡ್ತಕ್ಕಂಥ ಸಂಘವನ್ನು ಕಟ್ಟಬೇಕು ಅಂತ ಹೇಳಿಬಿಟ್ಟು ಅವರು ಇಡೀ ಪ್ರಪಂಚವನ್ನೇ ಎಲ್ಲೆಲ್ಲಿ ಅಧ್ಯಾತ್ಮ ಜ್ಞಾನ ಇದೆಯೋ ಅಲ್ಲೆಲ್ಲ ಹುಡ್ಕೊಂಡು ಹೋಗ್ತಾರೆ. ಅದು ಅವ್ರು ನಮ್ಗೆ ಕೊಟ್ಟ ಕೊಡುಗೆ. ಅಂದರೆ ಅವರು ನಿಜವಾಗಿ ಕೊಟ್ಟಿದ್ದೇನು? ಸೀಕ್ರೆಟ್ ಡಾಕ್ಟ್ರಿನ್ ಆಗಿರ್ಬೋದು, ಐಸಿಸ್ ಅನ್ವೇಲ್ಡ್ ಆಗಿರ್ಬೋದು, ವಾಯ್ಸ್ ಆಫ್ ಸೈಲೆನ್ಸ್ ಆಗಿರ್ಬೋದು, ಏನು ಕೊಟ್ಟಿದ್ದಾರೆ ನೋಡಿ. ಎಂಥ ಅದ್ಭುತವಾದ ಜ್ಞಾನವನ್ನು ಯಾವಾಗ ಕೊಟ್ಟಿರೋದು? 1875 ಶುರು ಆದಮೇಲೆ ಅವರು 82ಕ್ಕೆ ಅಡಿಯಾರಿಗೆ ಬಂದಮೇಲೆ ಗ್ರಂಥಗಳು ಬರಿತಾ ಹೋಗ್ತಾರೆ. ಏನು ಜ್ಞಾನ ಕೊಟ್ಟಿದ್ದಾರೆ ಅಂತ ನಾವು ಕಣ್ಣು ತೆಗೆದಿದ್ವಾ ನೋಡಿ. ಇದುವರೆಗೂ ನಾವಿನ್ನೂ ಸರಿಯಾಗಿ ಐಸಿಸ್ ಅನ್ವೇಲ್ಡ್ ಯಾರಿಗಾದರೂ ಓದಿದ್ದೀರಾ? ಕನ್ನಡಕ್ಕೆ ತರ್ಜುಮೆ ಆಗಿದೆಯಾ? ಇಲ್ಲ. ಸೀಕ್ರೆಟ್ ಡಾಕ್ಟ್ರಿನ್ ಆಗಿದೆ, ಸರಿಯಾಗಿ ಗೊತ್ತಿದೆಯಾ?
ಮೌನವಾಣಿ ಚೆನ್ನಾಗಿ ಗೊತ್ತಿದೆಯಾ, ಅದನ್ನು ನಾವು ಹಿಂದಕ್ಕೆ ಬೀಳ್ತಾ ಇದ್ವಿ ನೋಡಿ. ಇಂಥ ಅಖಂಡವಾದಂಥ ಅವ್ರು ಹೇಳ್ತಾರೆ, ಜಗತ್ತಿನೂ ರೆಡಿ ಇಲ್ಲ ತಿಳ್ಕೊಳ್ಳೋಕ್ಕೆ. ಆದರೂ ಕೂಡ ಅವ್ರು ಹೇಳ್ತಾರೆ, ಗುರುಗಳ ಅಪ್ಪಣೆ ತಗೊಂಡು ಕೊಡೋದು ಕೊಟ್ಬಿಡೋಣ, ಯಾರು ಬರ್ತಾರೋ ಅವ್ರು ತಿಳ್ಕೊಂಡು ಮುಂದೆ ಬರಲಿ. ಅವರು ಶಿ ಲಿಫ್ಟ್ ದ ಕರ್ಟನ್ ಲಿಟಲ್ ಬಿಟ್, ಸ್ವಲ್ಪ ಹಿಂಗೆ ತೆಗೆದುಬಿಟ್ಟು ಆ ಜ್ಞಾನ ಭಂಡಾರದ ರುಚಿಯನ್ನು ಜಗತ್ತು ಕೊಡೋಣ, ಯಾರಾದರೂ ಮುಂದೆ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಅವರು ಜಗತ್ತಿಗೆ ಈ ಅಧ್ಯಾತ್ಮ ಜ್ಞಾನವನ್ನು ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. ಅವ್ರು ಹೇಳೋದೇನು, ಇರುವುದೆಲ್ಲ ಒಂದೇ, ಇದ್ದಂತೆ ಕಾಣಿಸಿಕೊಳ್ಳುವ ಎಲ್ಲವನ್ನೂ ತೊರೆದು ಬಿಟ್ಟಾಗಲೇ ಆ ಸತ್ಯ ನಮ್ಗೆ ಗೊತ್ತಾಗೋದು. ಫ್ರೀಡಮ್ ಫ್ರಮ್ ನೋನ್ ಅಂತ ಹೇಳ್ತೀವಿ. ನಾವು ಸತ್ಯ ಗೊತ್ತಾಗಬೇಕಾದ್ರೆ ಏನು ತಿಳ್ಕೊಂಡಿವಿ ಅದು ಬಿಟ್ಟರೆ ಸತ್ಯ ಗೊತ್ತಾಗುತ್ತೆ. ನಾವು ಅಂದ್ಕೊಳ್ತೀವಿ ನನಗೆ ಇದು ಗೊತ್ತು ಅಂತಂದರೆ ನಿಮ್ಗೆ ಗೊತ್ತಿಲ್ಲ ಅಂತಲೇ ಅರ್ಥ. ಅಲ್ಲಿರೋದು ಒಂದೇ, ಅದನ್ನು ವಿವರಣೆ ಮಾಡೋಕ್ಕಾಗಲ್ಲ, ಹಿಡ್ಕೊಳ್ಳೋಕ್ಕಾಗಲ್ಲ. ಅಗ್ರಾಹ್ಯಂ ಅವಾಚ್ಯಂ ನಿರಾವಲಂಬಂ, ಅದಕ್ಕೆ ಯಾವ ಆಧಾರವೂ ಇಲ್ಲ. ರೂಟ್ಲೆಸ್ ರೂಟ್, ಕಾಸ್ಲೆಸ್ ಕಾಸ್. ಅವರು ಕೊಟ್ಟಿರೋ ಜ್ಞಾನ, ದಿವ್ಯ ಜ್ಞಾನ ಮಕರಂದ ನೋಡ್ರಿ. ಈ ಜಗತ್ತು ಹುಟ್ಟಿಗೆ ಕಾರಣವಾಗಿರೋದಕ್ಕೆ ಕಾರಣವೇ ಇಲ್ಲ. ಈ ಜಗತ್ತು ಹುಟ್ಟಬೇಕಾದ್ರೆ ಒಂದರಿಂದ ಬರುತ್ತಲ್ಲ, ಆ ಯಾವುದು ಅಂತ ಪರಾತ್ಪರ ಚೈತನ್ಯ ಇದೆಯೋ ಅದಕ್ಕೆ ಬೇರೆ ಇಲ್ಲ. ರೂಟ್ಲೆಸ್ ರೂಟ್ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಹುಟ್ಟಿತು ಅನ್ನೋದಕ್ಕೆ ಕಾರಣವೇ ಇಲ್ಲ. ಸೃಷ್ಟಿ ಯಾಕಾಯ್ತು ಅಂದರೆ ಆ ಪರಬ್ರಹ್ಮನಿಂದ ಸೃಷ್ಟಿಯಾಗಿದೆ ಅಂತ, ರೂಟ್ ಮ್ಯಾಟ್ರಿಂದ ಬಂತು ಅಂತ ಹೇಳ್ತೀವಿ. ಅದೆಲ್ಲಿಂದ ಬಂತು ಅದು ಹೇಳಕ್ಕೆ ಬರೋದು. ಕಾಸ್ಲೆಸ್ ಕಾಸ್, ರೂಟ್ಲೆಸ್ ರೂಟ್ ಅಂತ. ಆದರೆ ಇರೋದೊಂದೇ ಸತ್ಯ. ಅದನ್ನು ನಾವು ವರ್ಣಿಸೋಕ್ಕಾಗಲ್ಲ, ಗ್ರಹಿಸೋಕ್ಕಾಗಲ್ಲ, ಯಾವ ಆಧಾರವೂ ಇಲ್ಲ, ಕಾಲಾತೀತವಾದ್ದು. ಅದನ್ನೇ ಅವರು ಕೊಟ್ಟಿದ್ದು. ಅದನ್ನು ಯಾವಾಗ ನಾವು ಏನೇನು ತಿಳ್ಕೊಂಡಿದ್ದೀವೋ, ನನಗೆ ಗೊತ್ತು ಇದು ಓದಿದ್ದೀನಿ, ಮೀಮಾಂಸ ಓದಿದ್ದೀನಿ, ಎಲ್ಲ ಗ್ರಂಥಗಳು ಓದಿದ್ದೀನಿ, ಎಲ್ಲವನ್ನೂ ಬಿಟ್ಟಾಗ ಆ ನಿಜವಾದ ಸತ್ ನಮಗೆ ವಿವರಣೆಗೆ, ನಮ್ಮ ಅರಿವಿಗೆ ಬರುತ್ತೆ. ಇಂಥದ್ದನ್ನು ಥಿಯಾಸ್ವಿ ಎಂಬ ಅಮೃತವನ್ನು ನಮಗೆ ಕೊಟ್ಟಿದ್ದಾರೆ. ಥಿಯಾಸ್ವಿ ಅಂದರೆ ಭಾಳ ಸತ್ಯ ಸಾಕ್ಷಾತ್ಕಾರಕ್ಕೆ ದಾರಿ ಮಾಡ್ಕೊಳ್ಳೋದು ಅಂತ ಅರ್ಥ. ಆದ್ದರಿಂದ ನಾನು ಆಗಲೇ ಹೇಳಿದೆ, ಇವರನ್ನು ಹೊಸ ಯುಗ, ವೈಜ್ಞಾನಿಕವಾಗಿ ಸತ್ಯವನ್ನು ನಾವೇ ಕಂಡುಕೊಳ್ಬೇಕು. ಯಾರು ಹೇಳೋದಲ್ಲ. ದೊಡ್ಡವರು ಕಂಡಿದ್ದಾರೆ, ಜ್ಞಾನಿಗಳು, ಅವ್ರು ಹೇಳಿದ್ದು ನಾನು ಒಪ್ಕೊಳ್ತೀನಿ, ಅದು ಹೇಳಿದ್ದೆಲ್ಲ ನಾನು ಕಣ್ಮುಚ್ಕೊಂಡು ನಂಬ್ತೀನಿ ಅನ್ನೋದು ಹೇಳಲಿಲ್ಲ ಅವರು. ನೀನೇ ಆ ಸತ್ಯವನ್ನು ಕಂಡುಕೊಳ್ಬೇಕು. ಸತ್ಯ ಹೊರಗಿಲ್ಲ, ಸತ್ಯ ನನ್ನ ಒಳಗಡೆ ಇದೆ. ಅಂದರೆ ನನ್ನ ಪ್ರಯಾಣ ಒಳಗೋಗಿ ನಾನೇ ತಿಳ್ಕೊಳ್ಬೇಕು. ಆ ಸತ್ಯವನ್ನು ನೀನು ವರ್ಣಿಸೋಕೆ ಹೋಗಬೇಡ. ಅದಕ್ಕೆ ಪದಗಳಿಲ್ಲ, ಯಾವ ಆಕಾರ ಇಲ್ಲ. ಅದು ಯಾವುದದು? ಅದೇ ನೀನು, ಅದೇ ನಿನ್ನ ಆತ್ಮ. ಇದನ್ನು ಜಗತ್ತಿಗೆ ಸಾರಿದ್ದು ಮೇಡಮ್ ಬ್ಲಾವರ್ಸ್ಕಿ ಅವರು. ಇದ್ದಿದ್ದು ಇವರು 60 ವರ್ಷ. 31ರಲ್ಲಿ ಹುಟ್ಟಿದ್ರು, 1831ರಲ್ಲಿ ಹುಟ್ಟಿದ್ರು, 1891ಕ್ಕೆ ತೀರ್ಹೋದ್ರು. ಇದ್ದಿದ್ದು 60 ವರ್ಷ. 60 ವರ್ಷದಲ್ಲಿ ಮೇಡಮ್ ಬ್ಲಾವರ್ಸ್ಕಿ ಮಾಡಿದ್ದು, ಚಿಕ್ಕಂದಿಂದ ಅವರಿಗೆ ಅದ್ಭುತವಂತ ಶಕ್ತಿ ಇತ್ತು. ಆ ಶಕ್ತಿಯಿಂದ ಮದುವೆ ಆದಮೇಲೆ ಎಲ್ಲೆಲ್ಲಿ ಈ ಜ್ಞಾನ ಇದೆಯೋ ಪ್ರಪಂಚದಲ್ಲಿ ಎಲ್ಲ ಕಡೆ ಓಡಾಡಿದ್ದಾರೆ. ಅವರು ಎಲ್ಲೆಲ್ಲಿ ಓಡಾಡ್ದು ಅಂತ ಕೇಳಿದ್ರೆ ಹೆಂಗೆ ಓಡಾಡಿದ್ರಪ್ಪ ಅಂತ ಭಯ ಕೂಡ ಆಗುತ್ತೆ. ಕೆಲವು ಸಲ ಯಾವುದೋ ಅನಾಹುತಕ್ಕೆ ಸಿಕ್ಕಾಕೊಳ್ತಿದ್ರು. ಗುರುಗಳು ಬಂದು ಇಲ್ಲಿಂದ ಖಾಲಿ ಮಾಡೋದು, ಎಸ್ಕೇಪ್ ಆಗೋ ಅಂತ ಹೇಳ್ಕೊಟ್ಟಿದ್ದಾರೆ. ಅಂದರೆ ಪ್ರಪಂಚದ ನಾನಾ ಭಾಗಗಳಲ್ಲಿ ಹರಡಿದ್ದ ನಾನಾ ರೀತಿಯ ತತ್ವ ರಹಸ್ಯಗಳನ್ನು ಹೊಸ್ದಾಗಿ ಕಂಡಿಡೋದಲ್ಲ, ಇತ್ತು, ಪ್ರಿನ್ಸಿಪಲ್ಸ್ ಇತ್ತು, ಥಿಯಾಸ್ವಿ ಜ್ಞಾನ ಇತ್ತು. ಅದನ್ನು ದರ್ಶನಶಾಸ್ತ್ರಗಳನ್ನು, ಮತ ಪದ್ಧತಿಗಳನ್ನು, ಸಂಕೇತಾರ್ಥಗಳನ್ನು ತಮ್ಮ ಮೇಧಾಶಕ್ತಿಯಿಂದಲೋ ಅರ್ತಿ ತಿಳ್ಕೊಳ್ತಿದ್ರು. ಎಲ್ಲೆಲ್ಲೇ ಹೋಗೋರು, ಎಲ್ಲೆಲ್ಲಿ ಜ್ಞಾನ ಇದೆಯೋ ಅದನ್ನೆಲ್ಲ ಅಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ನೋಡಿ ಎಂಥ ಧೈರ್ಯ ಅವರಿಗೆ. ಆ ಜ್ಞಾನ ಯಾರು ತಗೊಂಡ್ರು? ತನಗಾಗಿ ತಗೊಂಡಿಲ್ಲ. ಯಾರು ಕೊಟ್ಟರು? ನಮಗಾಗಿ ಹಂಚಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿ, ಸಜೀವ ಶಕ್ತಿ, ನಿಗೂಢ ಸತ್ಯ ಸಂದೇಶಗಳನ್ನು ಒಳಗೊಂಡ ಥಿಯಾಸ್ವಿ ಎಂಬ ಅಮೂಲ್ಯ ಜ್ಞಾನವನ್ನು ನಿಯಮಿತ ಕಾಲಕ್ಕೆ ಮುಂಚೆಯೇ, ಇನ್ನೂ ನಮಗೆ ತಿಳ್ಕೊಳ್ಳೋಕೆ ನಾವು ರೆಡಿ ಇಲ್ಲ, ಈಗಲೂ ರೆಡಿ ಇಲ್ಲ. ಆಗಲೇ ಸೀಕ್ರೆಟ್ ಡಾಕ್ಟ್ರಿನ್ ಬರೆದು 1888 ಬಂದರೂ ನಾವು ಇನ್ನೂ ರೆಡಿ ಇಲ್ಲ. ಇನ್ನೂ ರೆಡಿ ಇಲ್ಲದೆ ಇರುವಾಗಲೇ ಜಗತ್ತು ಕೊಟ್ಬಿಟ್ರು. ಇದು ಅವರು ಕೊಟ್ಟಂಥ ಮಹಾನ್ ತ್ಯಾಗ. ಹೀಗೆ ಆಕೆ ವಿಶಾಲವಾಗಿ ಪ್ರಪಂಚವನ್ನು ಸುತ್ತಾಡಿ, ಜ್ಞಾನ ಎಲ್ಲಿದೆಯೋ ಟಿಬೆಟ್ನಲ್ಲಿ ಅಲ್ಲಿ ಹೋಗಿ 3 ವರ್ಷ ತರಬೇತಿ ತಗೊಳ್ತಾರೆ.
ಅಲ್ಲಿ ಒಂದು ಮ್ಯೂಸಿಯಂ ಇದೆ ಟಿಬೆಟ್ನಲ್ಲಿ, ಮಹಾತ್ಮರ ಹತ್ರ ಅಲ್ಲಿ ಹೋಗಿ. ಅದು ನಮ್ಮ ಸಂಸ್ಕೃತ ಭಾಷೆಯಲ್ಲ, ಸೆನ್ಸಾರ್ ಭಾಷೆ ಅಂತ ಹೇಳ್ತೀವಿ. ಅದು ಆ ಮೂಲ ಭಾಷೆಯಲ್ಲಿರೋದನ್ನು ಆ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿ ತದನಂತರ ಆಮೇಲೆ ಥಿಯಾಸಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ದು. ಆಗ ಈ ಅಮೂಲ್ಯ ಗ್ರಂಥಗಳನ್ನು ಜಗತ್ತಿಗೆ ಕೊಟ್ಟರು. ಇದು ಕೊಡಬೇಕಾದ್ರೆ ಅವರ ಗುರುಗಳು ಅವರಿಗೆ ಸಹಾಯ ಮಾಡಿದ್ದಾರೆ. ಮೊದಲನೇದಾಗಿ ಬರೆದಿದ್ದು ಐಸಿಸ್ ಅನ್ವೇಲ್ಡ್, ಸರಸ್ವತಿ ಜ್ಞಾನ ಭಂಡಾರದ ಉನ್ಮಿಲನ. ಜ್ಞಾನವೇ ಇದೆ ಜಗತ್ತಿನಲ್ಲಿ, ಅದು ಮುಚ್ಕೊಂಡಿದೆ. ಅದನ್ನು ಪರದೆಯನ್ನು ಸರಿಸಬೇಕು. ಸರಿಸುವ ಕೆಲಸವನ್ನು ಇವರು ಮಾಡ್ತಾರೆ. ಏನು ಮಾಡಿದ್ರು ಅವರು? ತನ್ನ ತಂಗಿಗೆ, ಅವ್ರ ಚಿಕ್ಕಮ್ಮನ ಮಗಳು ಎಲ್ಲಿದೆಯಾ, ಏನು ಮಾಡ್ತಾ ಇದೆಯಾ ಅಂತೆಲ್ಲ ಲೆಟ್ರ್ ಬರೆದ್ರೆ, ನಾನು ಇಂಥ ಗ್ರಂಥ ಬರಿತಾ ಇದ್ದೀನಿ, ನಾನೇ ಸರಸ್ವತಿ ಆಗೋಗ್ಬಿಟ್ಟಿದ್ದೀನಿ, ಸರಸ್ವತಿ ಮುಂದೆ ನಾನು ಕೂತ್ಕೊಂಬಿಟ್ಟು ಒಂದಾಗ್ಬಿಟ್ಟಿದ್ದೀನಿ, ನನಗೆಲ್ಲ ತೆರೆದ ಪುಸ್ತಕ ಅಂದರೆ ಜ್ಞಾನ ಭಂಡಾರವೇ ಅವ್ರಿಗೆ ಮುಂದೆ ತೆರೆದಿದೆ. ಆಕೆ ಹೇಳ್ತಾ ಹೋದರೆ ಕರ್ನಲ್ ಆಲ್ಕಾಟ್ರು ಬರಿತಾ ಹೋಗ್ತಾರೆ, 1400 ಪುಟಗಳು ಬರೆದಿದ್ದಾರೆ ಐಸಿಸ್ ಅನ್ವೇಲ್ಡ್ ಅನ್ನೋದು. ಅದರಲ್ಲಿ ಜ್ಞಾನ ಭಂಡಾರವೇ ತುಂಬಿದೆ. ಅವ್ರಿಗೆಲ್ಲವೂ ದರ್ಶನವಾಗ್ತಾ ಇದೆ. ಜ್ಞಾನವೇ, ಸರಸ್ವತಿನೇ ಅವ್ರಿಗೆಲ್ಲನೂ ಕಾಣ್ತಾ ಇದೆ. ಇಂಥ ಒಂದು ಗ್ರಂಥವನ್ನು ಬರೆದಿದ್ದು ಕೇವಲ 7 ದಿನಗಳಲ್ಲಿ ಮಾರಾಟ ಆಗೋಯ್ತಂತೆ. ಮತ್ತು 2 ಬಾರಿ ಎಡಿಷನ್ ಆದರೂ ಕೂಡ 3 ತಿಂಗಳಲ್ಲಿ ಎಲ್ಲನೂ ಖರ್ಚಾಯಿತು. ಅಂಥ ಜ್ಞಾನ ಭಂಡಾರವನ್ನು ಜಗತ್ತಿಗೆ ಕೊಟ್ಟಂಥ ಮಹಾತಾಯಿ ಮೇಡಮ್ ಬ್ಲಾವಟ್ಸ್ಕಿ. ಇದಕ್ಕೆ ಸಹಾಯಕರು ಅವ್ರ ಗುರುಗಳೇ. ಆ ಜ್ಞಾನವನ್ನು ಅವರು ಬರಿತಾ ಇರಬೇಕಾದ್ರೆ ಯಾವುದೋ ಪುಸ್ತಕ ನೋಡ್ಕೊಂಡು ಜ್ಞಾಪಕ ಅಲ್ಲ, ಸುಮ್ಮನೆ ಏನೋ ಬರಿತಾ ಹೋಗ್ತಾ ಇರೋರಂತೆ. ಬರಿತಾ ಹೋಗಬೇಕಾದ್ರೆ ಎಲ್ಲಿ ಬರೀತಿದ್ದಾರೆ ಅಂತಂದರೆ ಅವ್ರ ಮುಂದೆ ಏನೋ ಪುಸ್ತಕಗಳು ಯಾರಿಗೂ ಕಾಣ್ತಾ ಇಲ್ಲ, ಅದು ನೋಡಿಕೊಂಡು ಏನೋ ಕೂತ್ಕೊಂಡು ಬರೆಯಲ್ವ, ಕಾಪಿ ಮಾಡಲ್ವ, ಹಾಗೆ ಬರ್ಕೊಂಡು ಹೋಗಿದ್ದಾರೆ. ಅವರು ಸ್ವತಃ ಬರೆದಿದ್ದಲ್ಲ, ಆ ಗ್ರಂಥಗಳಲ್ಲಿರುವ ಜ್ಞಾನವನ್ನು ನಮಗೆ ಇಂಗ್ಲೀಷ್ನಲ್ಲಿ ಬರೆದು ಐಸಿಸ್ ಅನ್ವೇಲ್ಡ್ ಅನ್ನೋದನ್ನು ಜಗತ್ತಿಗೆ ಕೊಟ್ಟಂಥ ತಾಯಿ. ಹಾಗೆ ಸೀಕ್ರೆಟ್ ಡಾಕ್ಟ್ರಿನ್, ಅದು ಕೂಡ ಗುರುಗಳ 3 ಜನ ಗುರುಗಳು ಅವ್ರ ದೇಹವನ್ನು ಬಳಸ್ಕೊಂಡು ಅದ್ಭುತವಾದಂಥ ಗುಪ್ತ ಸಿದ್ಧಾಂತವನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ವಿಶ್ವ ಹೇಗೆ ಸೃಷ್ಟಿಯಾಯಿತು, ಮಾನವ ವಂಶಗಳು ಹೇಗಾದವು, ಅದನ್ನೆಲ್ಲ ಆಂಥ್ರೋಪೋಜೆನಿಸಿಸ್, ಕಾಸ್ಮೋಜೆನಿಸಿಸ್ ಅಂತೆಲ್ಲ ಹೇಳ್ತೀವಿ. ಅದು ಮುಖ್ಯವಾಗಿ ಇದರಲ್ಲಿ ಧ್ಯಾನ ಗ್ರಂಥ ಕವನಗಳು ಅಂತಕ್ಕಂಥ ಒಂದು ಪುಸ್ತಕ ಬರುತ್ತೆ. ಅದರ ಆಧಾರದ ಮೇಲೆ ಸೀಕ್ರೆಟ್ ಡಾಕ್ಟ್ರಿನ್ ಅದನ್ನು ಓದಿದ್ರು ಅವರು. ಟಿಬೆಟ್ಗೆ ಹೋದಾಗ ಧ್ಯಾನ ಗ್ರಂಥ ಕವನಗಳು ಏನಿದೆಯೋ ಅದನ್ನು ಅವರು ಅಲ್ಲಿ ಓದ್ಕೊಂಡು ಅಧ್ಯಯನ ಮಾಡ್ಕೊಂಡು ಟಿಬೆಟ್ಗೆ ಹೋದಾಗ ಇಲ್ಲಿ ಬರೆಯೋದಕ್ಕೆ, ಮತ್ತು ಗುರುಗಳು ಅವರನ್ನು ಇವರಿಗೆ ಹೇಳೋಕ್ಕೆ ಅಥವಾ ಬರೆಯೋದಕ್ಕೆ ಆಗಲಿಲ್ಲ, ಅರ್ಥವಾಗಲಿಲ್ಲ ಅಂದರೆ ಗುರುಗಳೇ ಇವ್ರ ದೇಹವನ್ನು ಉಪಯೋಗಿಸ್ಕೊಂಡು 3 ಜನ ಮಹಾತ್ಮರು ಬರಿತಾ ಹೋಗ್ತಿರಂತೆ. ಹೀಗೆ ಜಗತ್ತಿಗೆ ಎಂಥ ಜ್ಞಾನ ಕೊಟ್ಟಿದ್ದಾರೆ, ನಮ್ಮ ಕಲ್ಪನೆ ಇದೆಯಾ, ಅದನ್ನು ಅರ್ಥಕೊಂಡಿದ್ದೀವ, ಎಷ್ಟು ಜ್ಞಾನವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಹಾಗೆ ಇನ್ನೊಂದು ಬಹಳ ಮುಖ್ಯವಾದದ್ದು ಮೌನವಾಣಿ. ಮೌನವಾಣಿ ಕೂಡ ದ ಗೋಲ್ಡನ್ ಪ್ರಿಸೆಪ್ಟ್ಸ್ ಅಂತ, ಬಂಗಾರದಂಥ ಬೋಧೆ ಅಂತ ಹೇಳ್ತಾರೆ. ಅದು ಟಿಬೆಟ್ನಲ್ಲಿ ಇದ್ದಾಗಲೇ ಅದರಲ್ಲಿ 3 ಅಧ್ಯಯನ 3 ತಿಂಗಳು ಇದ್ರಂತಲ್ಲಿ. ಅದನ್ನೆಲ್ಲನೂ ಆ ಗ್ರಂಥ ಹೇಗಂದರೆ ಗೋಲ್ಡನ್ ಪ್ರಿಸೆಪ್ಟ್ಸ್ ಅಂತಂದರೆ ಬಂಗಾರದ ಬೋಧೆ. ಯಾರಾದರೂ ಸಾಧಕ ಪುಸ್ತಕನ ಮುಟ್ಟಿಬಿಟ್ರೆ ಅವ್ರವ್ರ ಭಾಷೆಯಲ್ಲೇ ಅವ್ರಿಗೆ ಅರ್ಥವಾಗುತ್ತಂತೆ. ಅದನ್ನು ಸೆನ್ಸಾರ್ ಭಾಷೆ ಅಂತಾರೆ. ಆದರೆ ಅವ್ರಿಗೇನು ಸೆನ್ಸಾರ್ ಭಾಷೆ ಓದೋಕ್ಕೆ ಬರ್ತಾ ಇರಲಿಲ್ಲ. ಆ ಗ್ರಂಥ ನೀವು ಸುಮ್ಮನೆ ಕೈಲಿ ಇಟ್ಕೊಂಡ್ಬಿಟ್ರೆ ಸಾಧಕ ಅವ್ರ ಭಾಷೆಯಲ್ಲಿ ಅವ್ರಿಗೆ ಅರ್ಥವಾಗ್ಬಿಡುತ್ತೆ. ಹೀಗೆ 3 ತಿಂಗಳು ಆ ಗ್ರಂಥಗಳನ್ನೆಲ್ಲ ಮ್ಯೂಸಿಯಂನಲ್ಲಿ ಕೂತು ಮಹಾತ್ಮರ ದೃಷ್ಟಿಯಲ್ಲಿ ಕಲಿತು ಮತ್ತು ಬಂದ ಮೇಲೆ ಈ ಗ್ರಂಥಗಳನ್ನೆಲ್ಲ 1875 ನಂತರ ಈ ಗ್ರಂಥಗಳನ್ನೆಲ್ಲ ಬರೆದು ಜ್ಞಾನ ಭಂಡಾರವೇ, ಅಧ್ಯಾತ್ಮ ಜ್ಞಾನವನ್ನು, ಯಾಕೆಂದರೆ ಮಾನವ ಲೌಕಿಕದಲ್ಲಿ ಬಿದ್ದಿದ್ದಾನೆ, ಅವನು ಮುಂದುವರಿಬೇಕು, ಅಧ್ಯಾತ್ಮ ಮುಂದುವರಿಬೇಕಾದ್ರೆ ಈ ಆಧ್ಯಾತ್ಮ ಮಾರ್ಗದರ್ಶನ ಬೇಕಾಗತ್ತೆ. ಅದಕ್ಕೆ ಮಾರ್ಗದರ್ಶನಕ್ಕೆ ಈ ಗ್ರಂಥಗಳನ್ನೆಲ್ಲನೂ ಮೇಡಮ್ ಬ್ಲಾವಟ್ಸ್ಕಿ ಅವರು ನಮಗೆ ಕೊಟ್ಟಿದ್ದಾರೆ. ಇದನ್ನು ನಾವು ಇವತ್ತು ಅವರು ಒಂದು ಸಾಯೋ ಮುನ್ನ, ಅಂದರೆ ಅವರಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಲಂಡನ್ನಲ್ಲಿ ಸತ್ತೋಗ್ಬಿಡ್ತಾರೆ ಯಾರು, ಮೇಡಮ್ ಬ್ಲಾವಟ್ಸ್ಕಿ ಅವರು. ಅವ್ರನ್ನ ಸುಟ್ಟ ಮೇಲೆ ಆ ಭಸ್ಮ ಇರುತ್ತಲ್ಲ ಅದನ್ನು ಅಮೇರಿಕಾಗೂ ಭಾರತಕ್ಕೂ ಕಳಿಸ್ಕೊಡ್ತಾರೆ. ಅದನ್ನು ನಾನು ಹೇಳಿದ್ನಲ್ಲ, ಆ ಭಸ್ಮವನ್ನು ನೀವು ಅಡಿಯಾರ ಹೆಡ್ ಕ್ವಾರ್ಟರ್ಸಲ್ಲಿ ಹೋದರೆ ಅಲ್ಲಿ ಒಂದು ಸ್ಟೇಜ್, ಅದೊಂದು ಭಸ್ಮವನ್ನಿಟ್ಟು ಸ್ಥಾಪನೆ ಮಾಡಿದ್ದಾರೆ. ನಂತರ ಅವರು ಒಂದು ಮರಣಶಾಸನ ಬರೆದಿದ್ದಾರೆ ಮೇಡಮ್ ಬ್ಲಾವಟ್ಸ್ಕಿ ಅವರು. ನಾನು ಸತ್ತ ದಿನ ನನ್ನ ಸ್ನೇಹಿತರು, ಅಡಿಯಾರ್ಗೆ ಅವ್ರು ಬರೆದಿರೋದು, ನಾನು ಸತ್ತ ನಂತರ ನನ್ನ ಸ್ನೇಹಿತರು ಎಲ್ಲರೂ ಅಡಿಯಾರ್ ಹೆಡ್ ಕ್ವಾರ್ಟರ್ಸಲ್ಲಿ ಕಲಿತು
ಈ 3 ಗ್ರಂಥಗಳ ಅಂದರೆ ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ಮತ್ತು ಲೈಟ್ ಆಫ್ ಏಷ್ಯಾ ಅದರ ಒಂದು ಅಧ್ಯಾಯವನ್ನು ಮೌನವಾಣಿಯನ್ನು ಪಠಿಸಬೇಕು ಅಂತ ಮರಣಶಾಸನ ಬರೆದಿದ್ದಾರೆ. ಅದರಂತೆ ಕರ್ನಲ್ ಆಲ್ಕಾಟ್ರು ಮೊದಲನೇ ವರ್ಷದ ತಿಥಿ ಮಾಡಬೇಕಾದ್ರೆ ಅಲ್ಲಿ ಅವರು ಸ್ಟ್ಯಾಚ್ಯೂ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಡಿಕ್ಲೇರ್ ಮಾಡಬೇಕಲ್ಲ, ಇಡೀ ಪ್ರಪಂಚದಲ್ಲಿರುವ ಸೊಸೈಟಿಗಳಲ್ಲೆಲ್ಲನೂ ಮಾಡ್ಕೊಳ್ಬೇಕಲ್ಲ. ಅದಕ್ಕೆ ಒಂದು ಘೋಷಣೆ ಮಾಡ್ತಾರೆ, ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ. ಏನಪ್ಪ ಅಂತಂದರೆ ಈ ದಿನ ಅಂದರೆ ಮೇ 8 ಶ್ವೇತ ಪದ್ಮಾಷ್ಟಮಿ ಎಂಬ ಹೆಸರನ್ನು ಹೆಡ್ ಕ್ವಾರ್ಟರ್ಸ್ ಹಾಲ್ನಲ್ಲಿ ಸ್ಮಾರಕ ಸಭೆ ಕರಿಬೇಕು. ಎಲ್ಲರನ್ನೂ ಮೆಂಬರ್ಸ್ನ ಅವ್ರಿಗೆ ಬೇಕಾದವ್ರನ್ನ ಅವ್ರು ಹೇಳಿದ ಹಾಗೆ ಕರೆದು ಆ ಮೇಲೆ ಹೇಳಿರ್ತಕ್ಕಂಥ ಗ್ರಂಥಗಳನ್ನು ಪಠಿಸಬೇಕು. ಇದು ಒಂದು ನಿಯಮ. ಎರಡನೇದೇನಪ್ಪ ಅಂದರೆ ಅವರ ಹೆಸರಿನಲ್ಲಿ ಅಡಿಯಾರ್ ಸುತ್ತಮುತ್ತಲು ಮೀನು ಹಿಡಿಯೋರು ಇದ್ದಾರಲ್ಲ, ಅವರ ಕುಟುಂಬಗಳು ಮಕ್ಕಳು ಇವ್ರಿಗೆಲ್ಲ ಕರೆದು ಅನ್ನ ಸಂತರ್ಪಣೆ ಮಾಡಬೇಕು. ಮತ್ತು ಇನ್ನೊಂದು ಅವ್ರು ಹೇಳ್ತಾರೆ, ನಾವು ಅದನ್ನು ಮಾಡ್ತಾ ಇಲ್ಲ, ಅಡಿಯಾರ್ನಲ್ಲಿ ಮಾಡ್ತಾರೆ. ಹೆಡ್ ಕ್ವಾರ್ಟರ್ಸ್ ಹಾಲ್ ಮೇಲೆ ಒಂದು ಬಾವುಟ ಇದೆಯಲ್ಲ, ಈ ಶ್ವೇತ ಪದ್ಮಾಷ್ಟಮಿ ದಿನ ಅರ್ಧಕ್ಕೆ ಇಳಿಸ್ತಾರೆ. ಈಗ ನಮ್ಮಲ್ಲಿ ಗಾಂಧಿ ಜಯಂತಿ ಈ ಥರ ಆದಾಗ ಏನು ಮಾಡ್ತೀವಿ ನಾವು, ಬಾವುಟನ ಅರ್ಧಕ್ಕೆ ಆರಿಸ್ತೀವಿ. ಇಲ್ಲಿ ಬಾವುಟ ಇಟ್ಟಿಲ್ಲ ಅಂದ್ಕೊಳ್ತೀನಿ, ಇದೆಯಾ ಬಾವುಟ? ಅದನ್ನು ಶ್ವೇತ ಪದ್ಮಾಷ್ಟಮಿ ದಿನ ಬಾವುಟವನ್ನು ಅವರ ಒಂದು ನೆನಪಿಗಾಗಿ ಅರ್ಧ ಆರಿಸ್ಬೇಕು ಅಂತಂದ್ಬಿಟ್ಟು ಇದು ಕರ್ನಲ್ ಆಲ್ಕಾಟ್ರು ಅಡಿಯಾರ್ಗೆ ಹೇಳಿದ್ದಾರೆ. ಇನ್ನು ಲಾರ್ಡ್ಸ್ನವ್ರಿಗೆಲ್ಲ ಏನು ಹೇಳಿದ್ದಾರೆ ಅಂದರೆ, ಪ್ರಪಂಚಾದ್ಯಂತ ಈ ವಾರ್ಷಿಕ ಪುಣ್ಯತಿಥಿ ದಿನದಂದು ಸದಸ್ಯರೆಲ್ಲೂ ಸೇರಿ ಯಾವ ಪಂಥ ಯಾವ ಭೇದ ಭಾವನೆ ಇಲ್ಲದೆ ಗೌರವ ಮತ್ತು ಭಕ್ತಿ ಶ್ರದ್ಧೆಯಿಂದ ಬ್ಲಾವರ್ಸ್ಕಿ ಅವರಿಗೆ ಅರ್ಪಿಸಬೇಕು, ಅವರನ್ನು ನಾವು ಸ್ಮರಿಸಬೇಕು ಅಂತ ಇದು ರೆಸೊಲ್ಯೂಷನ್ ಮಾಡಿಬಿಟ್ಟಿದ್ದಾರೆ ಕರ್ನಲ್ ಆಲ್ಕಾಟ್ರು. ನಾನು ಕೆಳಗೆ ಸಹಿ ಮಾಡಿರ್ತಕ್ಕಂಥ ನಾನು ಈ ರೀತಿ ಘೋಷಣೆ ಮಾಡ್ತಾ ಇದ್ದೀನಿ, ಈ ರೀತಿ ನಡ್ಕೊಳ್ಬೇಕು ಅಂತ ರೆಕಾರ್ಡ್ ಆಗೋಗ್ಬಿಟ್ಟಿದೆ. ಯಾವಾಗ ಮೊದಲನೇ ವಾರ್ಷಿಕ ತಿಥಿ ನಡೀತಲ್ಲ 1892 ಮೇ 8ರಂದು ಈ ರೀತಿ ಘೋಷಣೆ ಮಾಡಿ ಸರ್ಕ್ಯುಲರ್ ಎಲ್ರಿಗೂ ಕಳಿಸಿದ್ದಾರೆ. ಅದರಂತೆ ಎಲ್ಲ ಲಾಡ್ಜ್ನವರು ಎಲ್ಲ ಕಡೆನೂ ಆಚರಿಸ್ತಾರೆ. ಅಮ್ಮ ಹೇಳಿದ ಹಾಗೆ ನಾವು ಈ ದಿನ ಭಗವದ್ಗೀತೆಯ ಒಂದು ಪಠಣ, ಲೈಟ್ ಆಫ್ ಏಷ್ಯಾ, ಮೌನವಾಣಿ ಸ್ವಲ್ಪ ನಾವು ನೆನೆಸ್ತೀವಿ. ಸೋದರಿ ರಶ್ಮಿಯವರು ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ಪಠಿಸ್ತಾರೆ, ಅದರ ಒಂದು ಸಾರಾಂಶವನ್ನು ಹೇಳ್ತಾರೆ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ 12ೋऽಧ್ಯಾಯಃ. ಭಕ್ತಿಯೋಗಃ. ಅರ್ಜುನ ಉವಾಚ ಏವಂ ಸತತಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಶ್ರೀಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ते मे युक्ततमामताः. एत्वक्षरमनिर्देश्यम् अव्यक्तं पर्युपासते सर्वत्र गमचिन्त्यञ्च कूटस्थमचलं ध्रुवं सन्नियम्येन्द्रियग्रामं सर्वत्र समबुद्धयः ते प्राप्नुवन्ति मामेव सर्वभूतहिते रताः. क्लेशोऽधिकतरस्तेषाम् अव्यक्तासक्तचेतसाम् अव्यक्ता हि गतिर्दुःखं देहवद्भिरवाप्यते. ये तु सर्वाणि कर्माणि मयि सन्न्यस्य मत्पराः अनन्येनैव योगेन मां ध्यायन्त उपासते तेषामहं समुद्धर्ता मृत्युसंसारसागरात् भवामि न चिरात् पार्थ मय्यावेशितचेतसां. मय्येव मन आधत्स्व मयि बुद्धिं निवेशय निवसिष्यसि मय्येव अथ ऊर्ध्वं न संशयः.
अथ चित्तं समाधातुं न शक्नोषि मयि स्थिरम् अभ्यासयोगेन ततो मामिच्छाप्तुं धनञ्जय अभ्यासेऽप्यसमर्थोऽसि मत्कर्म परमो भव मदर्थमपि कर्माणि कुर्वन् सिद्धिमवाप्स्यसि अथैतदप्यशक्तोऽसि कर्तुं मद्योगमाश्रितः सर्वकर्मफलत्यागं ततः कुरु यतात्मवान् श्रेयो हि ज्ञानमभ्यासात् ज्ञानात् ध्यानं विशिष्यते ध्यानात् त्यागात् शान्तिरनन्तरम् अद्वेष्टा सर्वभूतानां मैत्रः करुण एव च निर्ममो निरहङ्कारः समदुःखः सुखक्षमी सन्तुष्टः सततं योगी यतात्मा दृढनिश्चयः मय्यर्पितमनो बुद्धिः यो मद्भक्तः स मे प्रियः यस्मान्नो द्विजते लोको लोकान्नो द्विजते च यः हर्षामर्षभयोद्वेगैर्मुक्तो यः स च मे प्रियः अनपेक्षः शुचिर्दक्षः उदासीनो गतव्यतः सर्वारम्भपरित्यागी यो मद्भक्तः स मे प्रियः यो न हृष्यति न द्वेष्टि न शोचति न काङ्क्षति शुभाशुभपरित्यागी भक्तिमान्यः स मे प्रियः समशत्रौ च मित्रे च तथा मानापमानयोः शीतोष्णसुखदुःखेषु समसङ्गविवर्जितः तुल्यनिन्दास्तुतिर्मौनी सन्तुष्टो येन केनचित् अनिकेतस्थिरमति भक्तिमान् मे प्रियो नरः ये तु धर्म्यामृतमिदं यथोक्तं पर्युपासते श्रद्दधाना मत्परमा भक्तास्तेतीव मे प्रियः ओम तत्सदिति श्रीमद्भगवद्गीता सुपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे भक्तियोगो नाम 12ोऽध्यायः। ಈ ಭಗವದ್ಗೀತೆ ನಮ್ಮ ಭಾರತದ ಮಹಾಕಾವ್ಯಗಳಲ್ಲಿ ಒಂದಾದ ಮಹಾಭಾರತದ ಅಂಗ. ಭಗವದ್ಗೀತೆ ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ನೈತಿಕ ಮೌಲ್ಯಗಳನ್ನು ಹೊಂದಿರುವ ಉನ್ನತ ಗ್ರಂಥ. ಇದು ಮಾನವನ ಸಹಜ ಸ್ವಭಾವವನ್ನು ತಿಳಿಸಿಕೊಡುವಂತಹ ಒಂದು ಪರಮಶ್ರೇಷ್ಠವಾದ ಗ್ರಂಥ. ಇದು ಪ್ರಖರವಾದ ಜ್ಞಾನವನ್ನು ಜಗತ್ತಿಗೆ ನೀಡ್ತಾ ಇದೆ. ಇದನ್ನು ಗೀತಾಶಾಸ್ತ್ರವು ಅಂತಲೂ ಹೇಳ್ತಾರೆ. ಯಾಕೆ ಅಂದರೆ ಇದು ಸಾಕ್ಷಾತ್ ಭಗವಂತನಿಂದಲೇ ಲೋಕಾನುಗ್ರಹಕ್ಕಾಗಿ ಬೋಧಿಸಲ್ಪಟ್ಟಿರುವುದು. ಆದ್ದರಿಂದ ಈ ಭಗವದ್ಗೀತೆಯನ್ನು ನಾವು ಅರ್ಥಗ್ರಹಿಸಿ ಓದಬೇಕಾಗತ್ತೆ. ಅದರ ಅರ್ಥಾನುಸಂಧಾನ ಆದಾಗ ಮಾತ್ರ ಅದು ಸಾರ್ಥಕವಾಗುತ್ತದೆ. ಬರೀ ಶ್ಲೋಕಗಳ ಕಂಠಪಾಠ ಮಾಡಿದರೆ ಸಾಲದು. ಈಗ ಈ 12ನೇ ಅಧ್ಯಾಯದ ಸಾರಾಂಶವನ್ನು ಸ್ವಲ್ಪ ನೋಡೋಣ. ಈ ಅಧ್ಯಾಯ ಅರ್ಜುನನು ಶ್ರೀಕೃಷ್ಣನಲ್ಲಿ 2 ರೀತಿಯ ಯೋಗಿಗಳ ಬಗ್ಗೆ ಮತ್ತು ಅವರಲ್ಲಿ ಯಾರು ಶ್ರೇಷ್ಠರು ಎಂದು ಕೇಳುವುದರಿಂದ ಪ್ರಾರಂಭವಾಗುತ್ತದೆ. ಅಂದರೆ ನಿರಾಕಾರ ಪರಬ್ರಹ್ಮನನ್ನು ಪೂಜಿಸುವವರೋ ಅಥವಾ ದೇವರ ವ್ಯಕ್ತರೂಪವನ್ನು ಪೂಜಿಸುವವರೋ, ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತ ಅರ್ಜುನ ಶ್ರೀಕೃಷ್ಣನನ್ನು ಕೇಳ್ತಾರೆ. ಆಗ ಶ್ರೀಕೃಷ್ಣನು ಈ ಇಬ್ಬರಲ್ಲಿ ಯಾರು ನನ್ನನ್ನು ನಿಶ್ಚಲ ಮನಸ್ಸು ಹಾಗೂ ಅತಿಶಯವಾದ ಶ್ರದ್ಧೆಯಿಂದ ಪೂಜಿಸ್ತಾರೋ ಅವರೇ ಉತ್ತಮರು,
ಅವರೇ ನಿಜವಾದ ಯೋಗಿಗಳು ಎಂದು ಶ್ರೀಕೃಷ್ಣ ತಿಳಿಸ್ತಾನೆ. ಮತ್ತು ಯೋಗಯುಕ್ತನಾಗಿ ಭಗವಂತನಿಗೆ ನಾವು ಶರಣರಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗೆ ಮಾಡಲು ಆಗದಿದ್ದರೆ ದೇಹೇಂದ್ರಿಯ ಮನಸ್ಸುಗಳನ್ನು ಸ್ವಾಧೀನ ಮಾಡಿಕೊಂಡು ಕರ್ಮ ಫಲವನ್ನು ಅಪೇಕ್ಷಿಸದೆ ನಿಸ್ವಾರ್ಥವಾಗಿ ಕೆಲಸಗಳನ್ನು ಮಾಡಬೇಕು. ಯಾರು ಏನನ್ನೂ ಅಪೇಕ್ಷಿಸುವುದಿಲ್ವೋ, ಶುಚಿಯಾಗಿರುವನೋ, ಕೆಲಸದಲ್ಲಿ ನಿಪುಣನೋ, ಉದಾಸೀನ ಸ್ವಭಾವವುಳ್ಳವನು, ಅಂತಹ ಭಕ್ತನು ನನಗೆ ಬೇಕಾದವನು ಅಂತ ಶ್ರೀಕೃಷ್ಣ ತಿಳಿಸ್ತಾನೆ. ಅಪೇಕ್ಷೆ ಇಲ್ಲದವನಿಗೆ ಯಾವುದೂ ಇಲ್ಲ. ಆದರೆ ಇವನು ಭಗವದ್ಭಕ್ತನಾದುದರಿಂದ ಲೋಕಸೇವೆಯನ್ನು ಬಿಡದೆ ಮಾಡಲೇಬೇಕು. ಲೋಕಸೇವೆಯೇ ಭಗವಂತನ ಸೇವೆ. ಭಗವಂತನೂ ಸಹ ಒಂದು ಕ್ಷಣವೂ ಸುಮ್ಮನಿರದೆ ಲೋಕಕ್ಕಾಗಿ ದುಡಿತಾ ಇರ್ತಾನೆ. ಯಾರು ಸಂತೋಷ ಪಡುವುದಿಲ್ಲವೋ, ದ್ವೇಷಿಸುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಅಪೇಕ್ಷೆ ಪಡುವುದಿಲ್ಲವೋ, ಶುಭಗಳನ್ನು ಬಿಟ್ಟಿರುವರೋ, ಭಕ್ತಿಪೂರಿತನಾಗಿರುವನೋ ಅವನು ನನಗೆ ಪ್ರಿಯನಾದವನು ಅಂತ ಶ್ರೀಕೃಷ್ಣ ತಿಳಿಸ್ತಾರೆ. ಉದಾಸೀನ ಅಂದರೆ ದ್ವೇಷ, ವ್ಯಸನ, ಆಸೆ ಇದ್ಯಾವುದೂ ಇಲ್ಲದೆ ಇರೋದು. ಶತ್ರುಗಳಲ್ಲಿ, ಸ್ನೇಹಿತರಲ್ಲಿ, ಮಾನ ಅವಮಾನಗಳಲ್ಲಿ ಒಂದೇ ಸಮನಾಗಿರತಕ್ಕವನು. ಚಳಿ, ಸೆಖೆ, ಸುಖ, ದುಃಖ ಎಲ್ಲದರಲ್ಲಿಯೂ ಒಂದೇ ಪ್ರಕಾರವಿರತಕ್ಕವನು. ಸಂಘವಿಲ್ಲದವನು. ಇತರರು ನಿಂದಿಸಿದರೂ ಹೊಗಳಿದರೂ ಒಂದೇ ಸಮಾನೇ ಇರತಕ್ಕವನು. ಮೌನವಾಗಿರುವವನು. ಏನು ಬಂದರೂ ಅದನ್ನು ತೃಪ್ತಿಯಿಂದ ಹೊಂದತಕ್ಕವನು. ಸ್ಥಿರ ಬುದ್ಧಿಯುಳ್ಳವನು ಆದ ಭಕ್ತನು ನನಗೆ ಪ್ರಿಯನು. ಯಾರು ಶ್ರದ್ಧೆಯುಳ್ಳವರಾಗಿ ನನ್ನನ್ನೇ ಪರಮ ವಸ್ತುವನ್ನಾಗಿ ತಿಳಿದು ಇಲ್ಲಿ ಹೇಳುವಂತೆ ಆ ಅಮೃತ ರೂಪವಾದ ಧರ್ಮವನ್ನು ಪೂಜಿಸುತ್ತಾರೆಯೋ ಅಂತಹವರು ನನಗೆ ಅತಿಶಯವಾದ ಪ್ರಿಯರು ಅಂತ ಶ್ರೀಕೃಷ್ಣ ಪರಮಾತ್ಮ ಈ ಅಧ್ಯಾಯದಲ್ಲಿ ತಿಳಿಸ್ತಾರೆ.